ಪಾವಗಡ ಪಟ್ಟಣದ ರಂಗಮಂದಿರದಲ್ಲಿ ಸಮಗ್ರ ನೀರು ಹೋರಾಟ ವೇದಿಕೆ ವತಿಯಿಂದ ರೈತ ಹೋರಾಟಗಾರರಿಗೆ ಸನ್ಮಾನ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪಾವಗಡ ತಾಲೂಕಿಗೆ ನೀರು ಒದಗಿಸುವ ನಿಟ್ಟಿನಲ್ಲಿ ಅನೇಕ ಮಂದಿ ರೈತರು ಹೋರಾಟ ನಡೆಸಿದ್ರು. ಹೋರಾಟದಲ್ಲಿ ಭಾಗಿಯಾಗಿದ್ದ ರೈತರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ರೈತ ಹೋರಾಟಗಾರರನ್ನ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ಕರೆತರಲಾಯಿತು. ಮೆರವಣಿಗೆಯಲ್ಲಿ ಜಪಾನಂದ ಸ್ವಾಮೀಜಿ, ಶ್ರೀ ನಂಜಾವಧೂತ ಸ್ವಾಮೀಜಿ, ಚಿತ್ರದುರ್ಗದ ಮಾಜಿ ಸಂಸದ ಜನಾರ್ದನ ಸ್ವಾಮಿ, ಸಮಗ್ರ ನೀರಿನ ಹೋರಾಟ ಸಂಘದ ಅಧ್ಯಕ್ಷ ಶಿವಪ್ರಸಾದ, ಸೊಗಡು ವೆಂಕಟೇಶ್, ರೈತ ಸಂಘದ ಅಧ್ಯಕ್ಷರುಗಳಾದ ಪೂಜಾರಪ್ಪ, ನರಸಿಂಹರೆಡ್ಡಿ ಸೇರಿ ನೂರಾರು ಮಂದಿ ರೈತರು ಭಾಗಿಯಾಗಿದ್ದರು. ಪಾವಗಡ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಗಿದ್ದು, ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ರಂಗಮಂದಿರದಲ್ಲಿ ಸುಮಾರು 250 ಮಂದಿ ರೈತ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಚಿತ್ರದುರ್ಗದ ಮಾಜಿ ಸಂಸದ ಜನಾರ್ದನ್ ಸ್ವಾಮಿ, ಇಂದಿನ ಈ ಸಂಭ್ರಮಕ್ಕೆ ಹಲವು ವರ್ಷಗಳ ನೀರಿನ ಕನಸುಗಳು ಕಾರ್ಯಕರ್ತವಾಗ್ತಾ ಇಂತಹ ಯೋಜನೆಗಳನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಕರ್ನಾಟಕ ಭೂಪಟದಲ್ಲಿ ಪಾವಗಡ ಮತ್ತೆ ಕಂಗೊಳಿಸ್ತಾ ಇದೆ ಎಂದು ಹೇಳಿದರು. ನಮ್ಮ ಒಂದು ಉದ್ದೇಶ ತುಂಗಭದ್ರದಿಂದ ನೇರವಾಗಿ ಪಾವಗಡಕ್ಕೆ ಪೈಪ್ಲೈನ್ ಮೂಲಕ ನೀರು ನೀಡುವ ಯೋಜನೆಯಾಗಿದೆ ಎಂದಿದ್ದಾರೆ. ಈ ಯೋಜನೆಗೆ ಒಂದು ತಾರ್ಕಿಕ ಅಂತ್ಯನ ಕೊಟ್ಟು ಶಿಲಾನ್ಯಾಸ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದ ಒಂದು ಮೊದಲ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಅಲ್ಲಿಂದ ಇಲ್ಲಿವರೆಗೆ ಹಲವಾರು ಜನಪ್ರತಿನಿಧಿಗಳ ಪ್ರಯತ್ನದಿಂದ ಇವತ್ತಲ್ಲಿ ಸಾವಿರಾರು ಕೋಟಿ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಸಣ್ಣ ಪುಟ್ಟ ಸ್ಥಳೀಯ ಸಮಸ್ಯೆಗಳಿದ್ದಾವೆ, ಅದರಲ್ಲಿ ಈ ಲ್ಯಾಂಡ್ ಅಕ್ವಿಸಿಷನ್ ಈ ಥರ ಸಮಸ್ಯೆಗಳಿದ್ದಾವೆ. ಅದನ್ನ ಸರ್ಕಾರ ಬಗೆಹರಿಸ್ತಾ ಇದೆ. ಅದರಲ್ಲಿ ಶಾಸಕರು, ಹಿಂದಿನ ಮಂತ್ರಿಗಳಾಗಿದ್ದ ವೆಂಕಟರಮಣಪ್ಪನವರು, ಹಿಂದೆ ಶಾಸಕರಾಗಿದ್ದ ತಿಮ್ಮರಾಯಪ್ಪನವರು, ಸೋಮಲನಾಗಿದ್ದವರು, ಇವರೆಲ್ಲರ ಜೊತೆಗೆ ಶಿವಪ್ರಸಾದ್ ಅವರು ಮತ್ತು ಈಗಿರ್ತಕ್ಕಂಥ ಸಂಸತ್ ಸದಸ್ಯರು, ಹಿಂದೆ ಇದ್ದಂಥ ಸಂಸತ್ ಸದಸ್ಯರುಗಳು ಎಲ್ಲರ ಪಾತ್ರ ಇದರೊಳಗಡೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಯಶಸ್ವಿಯಾಗಿ ಪೂರೈಸಿ ಪಾವಗಡಕ್ಕೆ 30-40 ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಯೋಜನೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇದ್ರ ಜೊತೆಗೆ ಪಾವಗಡಕ್ಕೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತಂದು 2009ನೇ ಇಸ್ವಿಯಲ್ಲಿ ಎಲ್ಲರ ಒಂದು ಅಭಿಮತ ತಗೊಂಡು ಒಂದು ಹೊಸ ಯೋಜನೆಯನ್ನು ನಾವು ಹುಟ್ಟಾಕಿದ್ವಿ. ಅದು ತುಂಗಭದ್ರಾ ಡ್ಯಾಮಿಂದ ನೇರವಾಗಿ ಪಾವಗಡಕ್ಕೆ ಪೈಪ್ ಲೈನಲ್ಲಿ ನೀರು ಬರಬೇಕು, ಎಲ್ಲೂ ಕೂಡ ನೆಲನ ಟಚ್ ಮಾಡಬಾರ್ದು ಅಂತ. ಆಮೇಲೆ ಫಿಲ್ಟ್ರೇಷನ್ನು ತುಂಗಭದ್ರಾ ನದಿಯಲ್ಲೇ ಆಗಬೇಕು. ಹೀಗಾಗಿ ಬರ್ತಕ್ಕಂಥ ನೀರು RO ವಾಟರ್ ಹೇಗೆ ಸ್ವಚ್ಛವಾಗಿರ್ತದೋ ಅಷ್ಟೇ ಸ್ವಚ್ಛವಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ. ಅದು ಕೂಡ ಇಷ್ಟು ವರ್ಷ ತೊಗೊಂಡು ಈಗ ಕಂಪ್ಲೀಟ್ ಆಗ್ತಾ ಇದೆ. ಇವರೆಲ್ಲರ ಒಂದು ಮೂಲ ಉದ್ದೇಶ ಮನೆ ಮನೆಗೆ ಟ್ಯಾಪ್ ಹಾಕಿ ನೀರು ಕೊಡಬೇಕು ಅನ್ನೋದು. ಯಾಕಂದರೆ ಬೀದಿಯಲ್ಲಿ ಹೋಗಿ ಒಂದು ಬಿಂದಿಗೆಯಲ್ಲಿ ಹಿಡ್ಕೊಂಡು ಬರ್ತಕ್ಕಂಥ ಒಂದು ಸಂಸ್ಕೃತಿ ಭಾರತದಿಂದ ಹೋಗಬೇಕು ಅಂತ ಅವತ್ತಿನ ಎಲ್ಲ ಶಾಸಕರ ಜೊತೆ ನಾನು ಚರ್ಚೆ ಮಾಡಿ ಮಾತಾಡಿದೆ. ಎಲ್ಲರೂ ಸಂತೋಷಪಟ್ಟು ಬೆಂಬಲ ನೀಡಿದರು. ಆದರೆ ಪ್ರತಿಯೊಂದು ಕೆಲಸಗಳು ಭಾಳಷ್ಟು ಟೈಮ್ ತಗೊಳ್ತವೆ, ಹಲವಾರು ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.